ಫ್ರೆಂಡ್ಸ್ ಮಾಂಕ್ ಮೂಡ್ ಅಕಾರ್ಡೆನ್ಸ್ ಎ ವ್ಯಕ್ತಿ ಜೀವನದಿಂದ ಉದ್ದೇಶದ ಕಡೆಗೆ ಗಮನ ಮತ್ತು ಶಿಸ್ತು ತೆಗೆದುಹಾಕಿದರೆ ದೀರ್ಘಾವಧಿಯಲ್ಲಿ ಆ ವ್ಯಕ್ತಿಯ ಜೀವನದಲ್ಲಿ ಉಳಿದಿರುವುದು ದುಃಖ ಮಾತ್ರ, ಅರ್ಥಹೀನ ಜೀವನ ಮತ್ತು ಬಹಳಷ್ಟು ಮಾತ್ರ ನೋವು. ಏಕೆಂದರೆ ಈ 3 ವಿಷಯಗಳಿಂದ ನೀವು ನಿಮ್ಮ ಜೀವನದ ನಿಯಂತ್ರಣವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ. ನೀವು ಇವುಗಳನ್ನು ನಿಮ್ಮ ಬಳಿ ಇರುವಾಗ ಇಟ್ಟುಕೊಳ್ಳಬಹುದು. ನೀವು ಜೀವನದಿಂದ ದೂರವಿದ್ದರೆ ಆಗ ನೀವು ನಿಮ್ಮ ಜೀವನದ ಮೇಲಿನ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿ ಯಾವುದೂ ನೀವು ನಿರೀಕ್ಷಿಸಿದ ರೀತಿಯಲ್ಲಿ ನಡೆಯುವುದಿಲ್ಲ. ನೀವು ಕೆಟ್ಟ ಅಭ್ಯಾಸಗಳಿಗೆ ವ್ಯಸನಿಯಾಗಿದ್ದೀರಿ. ಅವರು ಬಿದ್ದು ಅವುಗಳನ್ನು ನಿಯಂತ್ರಿಸುತ್ತಾರೆ. ನಿಮ್ಮ ಆರೋಗ್ಯ ಹದಗೆಡುತ್ತಿದ್ದರೆ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ. ಅವರು ನಿಮ್ಮ ಎಲ್ಲಾ ಕನಸುಗಳನ್ನು ಗಮನಿಸುತ್ತಿದ್ದಾರೆ. ಅದು ಮರಳಿನಂತೆ ನಿಮ್ಮ ಕೈಗಳಿಂದ ಜಾರಿಕೊಳ್ಳುತ್ತಿದ್ದರೆ ಅವರು ನೋಡುತ್ತಿರುತ್ತಾರೆ. ಆದರೆ ನೀವು ಏನು ಮಾಡಬಹುದು? ಮತ್ತು ವಾಸ್ತವವೆಂದರೆ ನಮ್ಮಲ್ಲಿ ಜನರು ಇದ್ದಾರೆ. ಯುವಕರು ತಮ್ಮ ಜೀವನವನ್ನು ಈ ರೀತಿ ನಡೆಸುತ್ತಿದ್ದಾರೆ. ಯಾವ ರೀತಿಯ ಉದ್ದೇಶ ಮತ್ತು ಗಮನವಿದೆ? ಶಿಸ್ತು ಇಲ್ಲದಿದ್ದರೆ ಅವರಿಗೆ ಅದು ಜೀವನವೇ ಸರಿ, ನಿಮ್ಮನ್ನು ವಿನಾಶಕಾರಿ ಹಾದಿಗೆ ಕೊಂಡೊಯ್ಯುತ್ತದೆ. ಆದರೆ ನಾನು ಇಂದು ನಿಮಗೆ ಅಂತಹ ಕಥೆಯನ್ನು ಹೇಳಿದರೆ ಏನು? ನಾವು ವಿಧಾನದ ಬಗ್ಗೆ ಮಾತನಾಡಿದರೆ ಅದು ನಿಮ್ಮನ್ನು ಈ ಗೆ ಕರೆದೊಯ್ಯುತ್ತದೆ. ಅದು ಜನರನ್ನು ಮುಂದೆ ಕೊಂಡೊಯ್ಯುತ್ತದೆ. ನಿಮ್ಮ ಎಲ್ಲಾ ಗೊಂದಲಗಳನ್ನು ದೂರವಿಡಿ. ಅದು ನಿಮಗಾಗಿ ಹೊಸ ಲೋಕವನ್ನೇ ಸೃಷ್ಟಿಸುತ್ತದೆ. ಮತ್ತು ಅಲ್ಲಿ ನೀವು ನಿಮ್ಮದನ್ನು ತೋರಿಸುತ್ತೀರಿ. ನಿಮ್ಮ ಉದ್ದೇಶ ಮತ್ತು ಶಿಸ್ತಿನ ಮೇಲೆ ಮಾತ್ರ ಗಮನಹರಿಸಿ. ಮತ್ತು ಆ ವಿಧಾನವೇ ಮಾಡ್ ಫ್ರೆಂಡ್ಸ್ ಸನ್ಯಾಸಿ ಮೂಡ್. ಜೀವನದಲ್ಲಿ ಎಂತಹ ಮೂಡ್ ಇದೆ? ನೀವು ನಿಮ್ಮ ಅಕೋಡಿಂಗ್ ಮಾಡುವ ಸ್ಥಳ, ರಾಜ್ಯ, ನೀವು ನಿರ್ಧರಿಸುವ ಸಮಯದವರೆಗೆ ರಂತೆ ದಿನಗಳು, 3 ತಿಂಗಳು, 6 ತಿಂಗಳು ಅಥವಾ 1 ನಿಮ್ಮ ಗುರಿಗಳಿಗೆ ನೀವು ಉತ್ತಮ ವರ್ಷ. ನಿಮ್ಮ ಜೀವನದ ಉದ್ದೇಶಕ್ಕಾಗಿ ನಿಮ್ಮನ್ನು ಕಂಡುಕೊಳ್ಳಿ. ಅವು ಕೆಲವು ದಿನಗಳವರೆಗೆ ಹೊರಗೆ ಬೆಳೆಯುತ್ತವೆ. ಜಗತ್ತಿನ ಕೆಟ್ಟ ಅಭ್ಯಾಸಗಳು ಸಮಯ ವ್ಯರ್ಥ ಮಾಡುತ್ತಿವೆ. ಕಡಿಮೆ ಮತ್ತು ಜನರನ್ನು ತಪ್ಪಿಸಿ. ಸರಳವಾಗಿ ಹೇಳುವುದಾದರೆ ನೀವು ಅಂತಹ ಎಲ್ಲಾ ವಿಷಯಗಳಿಂದ ದೂರವಿರಿ. ನಿಮ್ಮ ಗುರಿಗಳು ಮತ್ತು ಜೀವನದ ಉದ್ದೇಶ ಏನೇ ಇರಲಿ, ನೀವು ಮಧ್ಯದಲ್ಲಿ ಬರುತ್ತಿದ್ದರೆ ನೀವು ನಿಮ್ಮ ಜೀವನವನ್ನು ನಡೆಸುತ್ತಿದ್ದೀರಿ ಎಂದರ್ಥ. ನೀವು ಆ ವಿಷಯಗಳನ್ನು ನಿಮ್ಮಿಂದ ದೂರವಿಡಬೇಕು. ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆಯಾಗುತ್ತದೆ ಮತ್ತು ನೀವು ಅವುಗಳನ್ನು ನಿಮ್ಮ ಜೀವನದಲ್ಲಿ ಅನುಸರಿಸಬೇಕು. ನಿಮ್ಮ ಸನ್ಯಾಸಿ ಶಿಸ್ತನ್ನು ಬೆಳೆಸುತ್ತಾನೆ. ನಿಮ್ಮ ಪ್ರತಿ ಸೆಕೆಂಡ್ ಅನ್ನು ಮನಸ್ಥಿತಿಯಲ್ಲಿ ಆನಂದಿಸಿ. ಹಾಗೆಯೇ ನಿಮ್ಮ ಮಾನಸಿಕ, ದೈಹಿಕ, ಆಧ್ಯಾತ್ಮಿಕ ಇದನ್ನು ಆರೋಗ್ಯಕ್ಕಾಗಿ ಮಾತ್ರ ಬಳಸಬೇಕು ಮತ್ತು ಬೇರೇನಕ್ಕೂ ಅಲ್ಲ. ಈಗೆಲ್ಲ ನೀವು ಇದನ್ನು ಯೋಚಿಸಬಹುದು, ಸರಿ, ನೀವು ಭಾವಿಸಿದಂತೆ ಅದು ತುಂಬಾ ಹೆಚ್ಚು. ಇದು ತುಂಬಾ ಹೆಚ್ಚು. ವಾಸ್ತವವಾಗಿ ಇದು ತುಂಬಾ ಕಠಿಣ. ನೀವು ಇದನ್ನು ದೀರ್ಘಕಾಲದವರೆಗೆ ಅನುಸರಿಸಿದರೂ ಸಹ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ನೀವು ಸನ್ಯಾಸಿ ಮನಸ್ಥಿತಿಯಲ್ಲಿದ್ದೀರಿ. ಬಹಳ ಸಮಯದವರೆಗೆ ಅನುಸರಿಸಬೇಕಾಗಿದೆ. ಅದಕ್ಕಾಗಿಯೇ ನಾನು ನಿಮ್ಮೊಂದಿಗೆ ಪ್ರಾರಂಭಿಸುತ್ತಿದ್ದೇನೆ. ನಿಮ್ಮ ಸನ್ಯಾಸಿ ಮನಸ್ಥಿತಿಯು ದಿನಗಳು ಎಂದು ನಾನು ಮೊದಲೇ ಹೇಳಿದ್ದೆ. 3 ತಿಂಗಳು ಆಗಬಹುದು, 6 ತಿಂಗಳು ಅಥವಾ 1 ವರ್ಷ ಕೂಡ. ಬಹುಶಃ ನಿಮ್ಮ ಸನ್ಯಾಸಿ ಮನಸ್ಥಿತಿಯ ಅವಧಿ ಅದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಗುರಿಗಳು ಮತ್ತು ಸಮಯವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು. ನೀವು ಸನ್ಯಾಸಿ ಮನಸ್ಥಿತಿಯನ್ನು ಅನುಸರಿಸಬಹುದು. ಆದರೆ ಪ್ರಾರಂಭಿಸುವಾಗ ನಾನು ನಿಮಗೆ ಏನು ಶಿಫಾರಸು ಮಾಡುತ್ತೇನೆ, ಇದನ್ನು ದಿನಗಳವರೆಗೆ ಅನುಸರಿಸಿ. ಅದನ್ನು ಮಾಡಿ ಮತ್ತು ದಿನಗಳ ನಂತರ ನೀವು ಅದನ್ನು ಹೊಂದಿದ್ದರೆ ಇದರಿಂದ ಅದ್ಭುತ ಫಲಿತಾಂಶಗಳನ್ನು ನೋಡಲಾಗುತ್ತಿದೆ. ನೀವು ಮೊದಲಿಗಿಂತ ದೈಹಿಕವಾಗಿ ಬಲಶಾಲಿಯಾಗಿದ್ದೀರಿ ಅಂತ ಅನಿಸುತ್ತಿದೆ. ಆತ್ಮವಿಶ್ವಾಸದಿಂದ ಕೂಡಿದ ಶಿಸ್ತು. ನೀವು ಅದನ್ನು ಅನುಭವಿಸುವಿರಿ ಎಂದು ನಾನು ಖಾತರಿಪಡಿಸುತ್ತೇನೆ. ನೀವು ಇದನ್ನು ಅನುಸರಿಸಿದರೆ ಮತ್ತು ನೀವು ಮಾಂಕ್ ಮೂನ್ನಲ್ಲಿ ಫಲಿತಾಂಶಗಳನ್ನು ಹೊಂದಿದ್ದೀರಿ. ಆದ್ದರಿಂದ ನೀವು ನೋಡಿದರೆ ಮಾತ್ರ ಇದನ್ನು ಮುಂದುವರಿಸಿ. ಮಾಂಕ್ ಮೂನ್ ಅನ್ನು ಪ್ರಾರಂಭಿಸಲು ನೀವು ನಿಗದಿತ ಪ್ರೋಟೋಕಾಲ್ ಅನ್ನು ಅನುಸರಿಸಬೇಕು. ನೀವು ನಿಮ್ಮ ಸನ್ಯಾಸಿ ಚಂದ್ರನಾಗುವಿರಿ. ಕೋಟ್ ಪ್ರಕಾರ ವಿನ್ಯಾಸ ಮಾಡಿ. ಮತ್ತು ಈಗ ನಿಮ್ಮ ಕನಸಿನ ಜೀವನ ಮತ್ತು ರಾತ್ರಿ ಜೀವನದ ಬಗ್ಗೆ ಕಲಿಯುವುದು. ನಂತರ ನೀವು ನಿಮ್ಮ ಸನ್ಯಾಸಿ ಮನಸ್ಥಿತಿಯನ್ನು ನಿಮ್ಮ ಮೇಲೆ ಹಾಕಿಕೊಳ್ಳಬಹುದು. ಕನಸಿನ ಪ್ರಕಾರ ವಿನ್ಯಾಸ ಜೀವನ ಸ್ವಪ್ನ ಜೀವನ. ನೀವು ಈಗ ನಿಮ್ಮ ಜೀವನವನ್ನು ಬದಲಾಯಿಸೋಣ. ನೀವು ಈಗ ನಿರ್ಧಾರ ತೆಗೆದುಕೊಂಡರೆ ನೀವು ನಿರ್ದಿಷ್ಟವಾಗಿ ಯೋಚಿಸಬೇಕು. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಯಾವ ಬದಲಾವಣೆ ಬೇಕು? ನೀವು ಈಗ ಎಲ್ಲಿದ್ದೀರಿ ಎಂದು ನೀವು ಭಾವಿಸುತ್ತೀರಾ? ಈಗಿನ ಬದುಕನ್ನು ಬಿಡದೆ ನೀವು ಯಾವ ರೀತಿಯ ಬದುಕನ್ನು ಹೊಂದಬಹುದು? ನಿಮಗೆ ನಿಮ್ಮ ಕನಸಿನ ಜೀವನ ಬೇಕು. ನಿಮ್ಮ ಜೀವನದಲ್ಲಿ ನೀವು ಏನು ಬೇಕಾದರೂ ಆಗುವುದರ ಅರ್ಥವೇನು? ನೀವು ಬಯಸಿದ್ದನ್ನು ಸಾಧಿಸಿದರೆ ಇಲ್ಲಿರುವುದು ಹೇಗನಿಸುತ್ತಿದೆ? ವಾಸ್ತವಿಕವಾಗಿ ಮತ್ತು ಪ್ರಾಯೋಗಿಕವಾಗಿ ನೀವು ಯೋಚಿಸಬೇಕು. ಆದರೆ ನಿಮ್ಮ ಆಲೋಚನೆ ಇದು ಹೀಗಿರಬಾರದು, ಇದು ನಿಮಗಾಗಿ ಮಾತ್ರ. ಇದು ಪ್ರಾಯೋಗಿಕವಾಗಿ ತೋರುತ್ತದೆ ಮತ್ತು ಅಲ್ಲಿಗೆ ಹೋಗುವ ದಾರಿಯು ನಿಮಗೆ ಸರಿಯಾಗಿದೆ. ನಿಮಗೆ ಅದು ಕಾಣಿಸದಿದ್ದರೆ ಹೀಗೆ ಮಾಡುವುದು ಉತ್ತಮ ವಿಧಾನ. ನಿಮ್ಮದೇ ಆದ ಒಂದು ಆದರ್ಶವನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಕನಸಿನ ಜೀವನವನ್ನು ಸಾಮಾನ್ಯ ದಿನವನ್ನಾಗಿ ಮಾಡಿ. ಒಂದು ಪೂರ್ಣ ವಿವರವನ್ನು ಕಲ್ಪಿಸಿಕೊಳ್ಳಿ. ನಿಮ್ಮ ಇಡೀ ದಿನದ ವೇಳಾಪಟ್ಟಿಯನ್ನು ಕಾಗದದ ಮೇಲೆ ಮಾಡಿ. ನಿಮ್ಮ ದಿನವನ್ನು ಹೇಗೆ ಪ್ರಾರಂಭಿಸಬೇಕೆಂದು ನೀವು ಬಯಸುತ್ತೀರಿ ಎಂದು ಬರೆಯಿರಿ. ನೀವು ಏಳುವ ಸಮಯ ಎಷ್ಟು ಮತ್ತು ನೀವು ಯಾವ ಕೆಲಸ ಮಾಡಬೇಕು? ನಿಮ್ಮ ಬ್ಯಾಂಕ್ ಯಾವ ರೀತಿಯ ಜನರನ್ನು ಭೇಟಿ ಮಾಡಬೇಕು? ನಿಮ್ಮ ಖಾತೆಯಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ? ನಿಮ್ಮ ಆರೋಗ್ಯ ಹೇಗಿದೆ?
ನೀವು ಭಾವನಾತ್ಮಕವಾಗಿ ಹೇಗಿದ್ದೀರಿ ಮತ್ತು ಹೀಗೆ ಅವುಗಳಲ್ಲಿ ಪ್ರತಿಯೊಂದು. ನೀವು ಗೆಲ್ಲಲು ಇದನ್ನು ಒಂದು ಕಾಗದದ ಮೇಲೆ ಬರೆಯಿರಿ. ಪ್ರೇರಣೆ ನೀಡುತ್ತದೆ ಮತ್ತು ಮಾರಾಟ ಮಾಡುತ್ತದೆ ಮತ್ತು ಹೊಂದಾಣಿಕೆ ಮಾಡುತ್ತದೆ, ಗೆಲುವಿನ ತೃಪ್ತಿ ನೀಡುತ್ತದೆ. ಇದರ ನಂತರ ನಿಮಗೆ ಬೇಕಾಗಿರುವುದು ನೈಟ್ಮೇರ್ ಲೈಫ್. ನೀವು ಯೋಚಿಸಿದ್ದಕ್ಕೆ ಇದು ಸಂಪೂರ್ಣವಾಗಿ ವಿರುದ್ಧವಾಗಿದೆ. ಈಗಲೇ ಮಾಡಿ ಮತ್ತು ಯೋಚಿಸಿ, ಪ್ರಸ್ತುತಪಡಿಸಿ, ನಿಮ್ಮ ಜೀವನವನ್ನು ಹಾಗೆಯೇ ಇಟ್ಟುಕೊಳ್ಳಿ. ನಿಮಗೆ ಯಾವುದೇ ದೊಡ್ಡ ಬದಲಾವಣೆಗಳ ಅಗತ್ಯವಿಲ್ಲ. ನೀವು ನಿಮ್ಮ ಜೀವನವನ್ನು ಹೀಗೆ ನಡೆಸುತ್ತೀರಿ. ಹಾಗಾಗಿ ಇಂದಿನಿಂದ ಕೆಲವು ದಿನಗಳು ನಿಮ್ಮ ಜೀವನ ಮುಂದೆ ಹೇಗಿರುತ್ತದೆ ಎಂದು ಯೋಚಿಸಿ. ನಿಮ್ಮ ಜೀವನವನ್ನು ಹೇಗೆ ನಡೆಸಬೇಕು? ನಿಮ್ಮ ಜೀವನ ಎಂದಿಗೂ ನೀವು ಭಾವಿಸಿದ ರೀತಿಯಲ್ಲಿ ಇರುವುದಿಲ್ಲ. ಹಾಗಾದರೆ ನೀವು ಸೋಮಾರಿಯಾಗಿದ್ದರೆ ಇದು ನಿಮ್ಮ ದುಃಸ್ವಪ್ನ ಜೀವನ. ಆದರೆ ಅದು ಕೆಲಸ ಮಾಡದಿದ್ದರೆ, ದಿನವಿಡೀ ಜಂಕ್ ಫುಡ್ ನೀವು ತಿನ್ನುತ್ತಲೇ ಇದ್ದರೆ ಮತ್ತು ವ್ಯಾಯಾಮ ಮಾಡದಿದ್ದರೆ, ಕೇವಲ ಇಂದಿನಿಂದ 1 ವರ್ಷ ಕಳೆದರೆ ಊಹಿಸಿಕೊಳ್ಳಿ. ನಂತರ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಎಷ್ಟು ಕಾಳಜಿ ವಹಿಸುತ್ತೀರಿ? ಅದು ಎಷ್ಟು ಅನಾರೋಗ್ಯಕರವಾಗಿರುತ್ತದೆ ಎಂದು ಊಹಿಸಿ. ನೀವು ಸಾಮಾಜಿಕ ಮಾಧ್ಯಮಕ್ಕೆ ವ್ಯಸನಿಯಾಗಿದ್ದರೆ ಮತ್ತು ವ್ಯಸನಿಯಾಗುವುದನ್ನು ಕಲ್ಪಿಸಿಕೊಳ್ಳಿ. 5 ವರ್ಷಗಳ ನಂತರ ನಿಮ್ಮ ಮಾನಸಿಕ ಮತ್ತು ಲೈಂಗಿಕ ಆರೋಗ್ಯ ಹೇಗಿರುತ್ತದೆ? ನಿಮ್ಮ ಜೀವನವು ಒಂದು ದುಃಸ್ವಪ್ನವಾಗಿರಬೇಕು. ಅದಕ್ಕಾಗಿಯೇ ನೀವು ನೈಟ್ಮೇರ್ ಲೈಫ್ ಬಗ್ಗೆ ಮಾತನಾಡುತ್ತಿದ್ದೀರಿ. ಇದರ ಬಗ್ಗೆ ಯೋಚಿಸುವುದು ಬಹಳ ಮುಖ್ಯ. ಸರಾಸರಿ ಜೀವನದಿಂದ ಹೊರಬರಲು ಪ್ರೇರಣೆ ಬರುತ್ತಿದೆ ಸ್ನೇಹಿತರೆ. ನೀವು ಒಪ್ಪಿದರೂ ಅಥವಾ ಒಪ್ಪದಿದ್ದರೂ ನೀವು ಯಶಸ್ವಿಯಾಗಿದ್ದೀರಿ. ಅದರ ಬಗ್ಗೆ ಯೋಚಿಸುವಾಗ ನನಗೆ ತುಂಬಾ ಉತ್ತೇಜನ ಸಿಗುತ್ತಿದೆ. ನೀವು ಯೋಚಿಸುವುದಕ್ಕಿಂತ ಹೆಚ್ಚು ಪ್ರೇರಿತರಾಗಿದ್ದೀರಿ. ವೈಕಲ್ಯವು ನೀಡುತ್ತದೆ ಮತ್ತು ಅದು ಒಂದು ದುಃಸ್ವಪ್ನ. ನೀವು ಜೀವನದ ಬಗ್ಗೆ ಯೋಚಿಸಿದರೆ ನಿಮಗೆ ಸಿಗುತ್ತದೆ, ಈ 2 ಜೀವಗಳ ವಾಸ್ತವ ನೀನೇ. ಅದನ್ನು ಕಲ್ಪಿಸಿಕೊಂಡ ನಂತರ ಈಗ ನೀವು ಇಂದು ಒಂದು ವೇಳಾಪಟ್ಟಿಯನ್ನು ರಚಿಸಿ. ಆದ್ದರಿಂದ ನೀವು ಈ ದುಃಸ್ವಪ್ನ ಜೀವನವನ್ನು ತಪ್ಪಿಸಬಹುದು. ನೀವು ಅದನ್ನು ಮಾಡಬಹುದು ಮತ್ತು ನಿಮ್ಮ ಕನಸಿನ ಜೀವನವನ್ನು ನಡೆಸಬಹುದು. ನೀವು ಇಲ್ಲಿಗೆ ತಲುಪಬಹುದು. ಮಾಂಕ್ ಮೋಡ್ ಇದು ಹೊಂದಲು ಸಹಾಯ ಮಾಡುತ್ತದೆ. ಬಲವಾದ ಸ್ವಯಂ ಶಿಸ್ತನ್ನು ಬೆಳೆಸಿಕೊಳ್ಳಿ, ಇದು ನಿಮ್ಮ ಕನಸಿನ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಲೇಖಕ ಬ್ರೈನ್ ಟ್ರೇಸಿಯಂತೆ ಸಾಧಿಸಿ ಅವರು ಹೇಳುವ ಪ್ರಕಾರ ಸ್ವಯಂ ಶಿಸ್ತು ಎಂದರೆ ಪ್ರತಿರೋಧದಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳುವುದು. ವಿನ್ಯಾಸದ ಮೂಲಕ ನೀವು ಜೀವನವನ್ನು ಹೇಗೆ ಅನುಭವಿಸುತ್ತೀರಿ ಎಂಬುದರ ಹೊರತಾಗಿಯೂ, ಪೂರ್ವನಿಯೋಜಿತವಾಗಿ ಅಲ್ಲ. ಆದರೆ ಹೆಚ್ಚಿನವು ಮುಖ್ಯವಾಗಿ ಅದು ಕಾರ್ಯನಿರ್ವಹಿಸುತ್ತಿದೆ ನಿಮ್ಮ ಆಲೋಚನೆಗಳಿಗೆ ಅನುಗುಣವಾಗಿ, ನಿಮ್ಮದಲ್ಲ. ಭಾವನೆಗಳು ಸ್ವಯಂ ಶಿಸ್ತಿನ ಅಡಿಪಾಯ. ಅರ್ಥ: ಪ್ರತಿರೋಧದ ಮನಸ್ಥಿತಿಗೆ ಬನ್ನಿ. ಹೋಗುವ ಬಗ್ಗೆ ನಿಮಗೆ ಹೇಗೆ ಅನಿಸಿದರೂ ಪರವಾಗಿಲ್ಲ. ನೀವು ಪರಿಸ್ಥಿತಿ ಏನೇ ಇರಲಿ, ನೀವು ಒಬ್ಬರೇ. ನೀವು ನಿಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸುವಿರಿ. ಪೂರ್ವನಿಯೋಜಿತವಾಗಿ ವಿನ್ಯಾಸ ಮತ್ತು ಮುನ್ನಡೆ ನೀವು ನಿಮ್ಮವರಲ್ಲ ಮತ್ತು ಮುಖ್ಯವಾಗಿ ಆಲೋಚನೆಗಳಿಗೆ ಅನುಗುಣವಾಗಿ ಕ್ರಿಯೆಗಳು. ಅವರು ನಿಮ್ಮ ಭಾವನೆಗಳನ್ನು ಮತ್ತು ಭಾವನೆಗಳನ್ನು ತೆಗೆದುಕೊಳ್ಳುತ್ತಾರೆ, ನಿಮ್ಮ ಪ್ರಕಾರ ಅಲ್ಲ. ಆದ್ದರಿಂದಲೇ ನಿಮ್ಮ ಜೀವನ ಪ್ರಯಾಣದಲ್ಲಿ ನಿಮ್ಮ ಸೀಟ್ ಬೆಲ್ಟ್ ಅನ್ನು ಕಟ್ಟಿಕೊಳ್ಳಿ ಮತ್ತು ಸನ್ಯಾಸಿ ಮನಸ್ಥಿತಿಯನ್ನು ನಮೂದಿಸಿ. ಆದ್ದರಿಂದ ಅದಕ್ಕೆ ಏನು ಮಾಡಬೇಕೆಂದು ಕಂಡುಹಿಡಿಯೋಣ. ಸನ್ಯಾಸಿ ಮನಸ್ಥಿತಿ ಪ್ರೋಟೋಕಾಲ್. ಸನ್ಯಾಸಿ ಮನಸ್ಥಿತಿ. ನಾವು ಏನು ಮಾಡಬಾರದು ಎಂಬುದನ್ನು ಇಲ್ಲಿಯವರೆಗೆ ಕಲಿತಿದ್ದೇವೆ. ಈಗ ಏನು ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ನೀವು ಈ ಸನ್ಯಾಸಿ ಮನಸ್ಥಿತಿಯಲ್ಲಿದ್ದೀರಾ ಎಂದು ಕಂಡುಹಿಡಿಯೋಣ. 3 ಮಾತುಕತೆಗೆ ಯೋಗ್ಯವಲ್ಲದ ವಸ್ತುಗಳ ಪಟ್ಟಿ ನೀವು ರಚಿಸಬೇಕು ಮತ್ತು ಇವುಗಳು ನೀವು ಪ್ರತಿದಿನ ಅನುಸರಿಸಬೇಕಾದ ವಿಷಯಗಳು. ಏನೇ ಆಗಲಿ, ಇವುಗಳನ್ನು ಅನುಸರಿಸಲು ಮರೆಯದಿರಿ. ಮೊದಲ ನಿಮಿಷ ಧ್ಯಾನ ಮಾಡಬೇಕು. 2ನೇ ವ್ಯಾಯಾಮ. ಏನು ಮಾಡಬೇಕು? ವ್ಯಾಯಾಮವು ನಿಮ್ಮ ದೇಹಕ್ಕೆ ಏನನ್ನೂ ಮಾಡುವುದಿಲ್ಲ, ಸ್ವಲ್ಪ ಒತ್ತಡ ಹಾಕಿ. 3ನೇಯದು, ಕಟ್ಟುನಿಟ್ಟಾದ ಆರೋಗ್ಯಕರ ಆಹಾರವನ್ನು ಹೇಗೆ ಅನುಸರಿಸುವುದು. ನೀವು ಈ 3 ಕೆಲಸಗಳನ್ನು ಏಕೆ ಮಾಡಬೇಕು? ನಿಮ್ಮ ದೇಹ ಮತ್ತು ಮನಸ್ಸಿಗೆ ಇಂಧನ. ನೀವು ಸನ್ಯಾಸಿ ಮನಸ್ಥಿತಿಯಲ್ಲಿರಲು ಇದು ಕೆಲಸ ಮಾಡುತ್ತದೆ. ನೀವು ನಿಮ್ಮ ಅತ್ಯುತ್ತಮವಾದದ್ದನ್ನು ನೀಡಲು ಶಕ್ತರಾಗಿರಬೇಕು. ನೀವು ಬಯಸಿದರೆ ಈ ಪಟ್ಟಿಯಲ್ಲಿ ಇನ್ನೂ ಏನಾದರೂ ಇವೆ. ನೀವು ಈ ರೀತಿಯ ಅಂಶಗಳನ್ನು ಕೂಡ ಸೇರಿಸಬಹುದು. 8 ಗಂಟೆಗಳ ನಿದ್ರೆಯ ಬಗ್ಗೆ ಪುಸ್ತಕ ಬರೆಯಿರಿ. ಓದುವಿಕೆ ಅಥವಾ ಯಾವುದೇ ಇತರ ಅಂಶಗಳು. ನಿಮ್ಮ ಸನ್ಯಾಸಿ ಮನಸ್ಥಿತಿಯನ್ನು ಸೇರಿಸಿದ ನಂತರ ಬೆಳಿಗ್ಗೆ ವೇಳಾಪಟ್ಟಿಯನ್ನು ಹೀಗೆ ಮಾಡಲಾಗುತ್ತದೆ. ಎದ್ದು 1 ಲೋಟ ನೀರು ಕುಡಿಯಿರಿ. 1 ದಿನ ಬೆಳಿಗ್ಗೆ ಕೆಲವು ನಿಮಿಷಗಳ ಧ್ಯಾನ ಮಾಡಿ. ನಡೆಯಲು ಹೋಗಿ ಸ್ವಲ್ಪ ಸೂರ್ಯನ ಬೆಳಕನ್ನು ಪಡೆಯಿರಿ. ನಿಮ್ಮ ದೇಹವನ್ನು ಸರಿಸಿ ಮತ್ತು ವ್ಯಾಯಾಮ ಮಾಡಿ. ಅಥವಾ ಜಿಮ್ಗೆ ಹೋಗಿ ಮತ್ತು ನಂತರ ಇಂದು ಕೆಲಸದ ಮೇಲೆ ಗಮನಹರಿಸಲು ಪ್ರಾರಂಭಿಸಿ. ಕನಿಷ್ಠ 4 ಗಂಟೆಗಳ ಕಾಲ ಆಳದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳನ್ನು ಹಂಚಿಕೊಳ್ಳುವ ಕೆಲಸದ ಅವಧಿಗಳನ್ನು ಮಾಡಿ. ಕೆಲಸವನ್ನು ಮುಗಿಸಿ ಮಧ್ಯದಲ್ಲಿ ಬಿಡಿ. ಅಲ್ಲದೆ 2 ನಿಮಿಷಗಳ ಕಾಲ ವಿರಾಮ ತೆಗೆದುಕೊಳ್ಳಿ. ಬತ್ ತೆಗೆದುಕೊಂಡು ಅದನ್ನು ಮುರಿಯಲು ಮರೆಯಬೇಡಿ. ಸಾಮಾಜಿಕ ಮಾಧ್ಯಮ ಬಳಸಬೇಡಿ. ನೀವು ವಿದ್ಯಾರ್ಥಿಯಾಗಿರಲಿ ಅಥವಾ ಕೆಲಸ ಮಾಡುವವರಾಗಿರಲಿ, ನೀವು ವೃತ್ತಿಪರರಾಗಿದ್ದರೂ ಸಹ, ನೀವು ಯಾವ ರೀತಿಯ ಕೆಲಸ ಮಾಡುತ್ತೀರಿ? ಎಲ್ಲಾ ಗೊಂದಲಗಳ ಹೊರತಾಗಿ ನಾನು ಆ ಕೆಲಸವನ್ನು ಬಹಳ ತೀವ್ರ ಗಮನದಿಂದ ಮಾಡಿದೆ. ಬೇರೆಯವರೊಂದಿಗೆ ಪೂರ್ಣಗೊಳಿಸಿ. ಅನಗತ್ಯವಾಗಿ ಮಾತನಾಡಬೇಡಿ. ಗಮನಹರಿಸಿ. ನಿಮ್ಮ ಕೆಲಸ ದಿನವಿಡೀ ಆರೋಗ್ಯಕರವಾಗಿರುತ್ತದೆ. ದಿನವಿಡೀ ಪಾಶ್ಚಾತ್ಯ ಆಹಾರ ಪದ್ಧತಿಯನ್ನು ಅನುಸರಿಸಿ.
ಕನಿಷ್ಠ 3 ಲೀಟರ್ ನೀರು ಕುಡಿಯಿರಿ ಮತ್ತು ಮಲಗುವ ಮುನ್ನ ಪುಸ್ತಕದ ಕೆಲವು ಪುಟಗಳನ್ನು ಓದಿ ನಂತರ ಮುಂದೆ ಕ್ಲಿಕ್ ಮಾಡಿ. ಪ್ರತಿದಿನ ಅದೇ ವಿಷಯಗಳನ್ನು ಪುನರಾವರ್ತಿಸಿ. ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ನೋಡುತ್ತಾರೆ. ನೀವು ಬಹಳಷ್ಟು ಬದಲಾಗಿದ್ದೀರಿ ಎಂದು ಅವರು ಹೇಳುತ್ತಾರೆ ಮತ್ತು ಈಗ ಸನ್ಯಾಸಿ ಮನಸ್ಥಿತಿ ಮುಖ್ಯ ಮತ್ತು ಮುಖ್ಯವಾಗಿದೆ. ಅಷ್ಟೇ ವಿಷಯ ಇಲ್ಲದಿದ್ದರೆ ನಿಮ್ಮ ಸನ್ಯಾಸಿ ಮನಸ್ಥಿತಿ ಹೀಗಿರುತ್ತದೆ: ನಿಜವಾದ ಮೌಲ್ಯವಿಲ್ಲ ಮತ್ತು ಅದು ಒಂದು ಉದ್ದೇಶ ಪ್ರೇರಿತ ಜೀವನದ ಮುಖ್ಯ ಸ್ನೇಹಿತರು. ಮಾಂಕ್ ಮೋಡ್ ನಿಮ್ಮ ಗುರಿ ಒಂದು ಉದ್ದೇಶಿತ ಜೀವನವನ್ನು ನಡೆಸುವುದು. ನೀವು ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ತುಂಬಾ ನೀಡುತ್ತಿದ್ದೀರಿ. ಏನೇ ಮಾಡಿದರೂ, ಯಾರಾದರೂ ಅದನ್ನು ಹೇಳಿದರು ಅಥವಾ ಹೇಳಲಿಲ್ಲ, ಯಾರೋ ಒಬ್ಬರು ಏನನ್ನಾದರೂ ಹೇಳುವ ಮೂಲಕ ಸಾಮಾಜಿಕ ಪರಿಣಾಮ ಬೀರಿದ್ದಾರೆ. ನೀವು ಮಾಧ್ಯಮ ಸಮಾಜವನ್ನು ನೋಡಿದ್ದೀರಾ ಅಥವಾ ನಿಮ್ಮ ಅಭ್ಯಾಸಗಳು ಮತ್ತು ವ್ಯಸನದಿಂದಾಗಿ ಹೀಗೆ ಮಾಡುವುದು ನೀವು ತುಂಬಾ ದಿನಗಳಿಂದ ಬಂದಿದ್ದೀರಿ. ನಿಜ ಜೀವನವು ನಿಮ್ಮ ಜೀವನವಲ್ಲ, ಅದು ನಿಜವಾದ ಜೀವನ. ಉದ್ದೇಶವೆಂದರೆ ಅದು ನಿಮ್ಮ ಸುತ್ತಲೂ ಇರುತ್ತದೆ. ಎಲ್ಲಾ ನಿರ್ಧಾರಗಳನ್ನು ನೀವೇ ತೆಗೆದುಕೊಳ್ಳುತ್ತೀರಿ, ಆದರೆ ಸಂತೋಷ ಮತ್ತು ಯಶಸ್ಸು ಇಲ್ಲಿದೆ. ಜಗತ್ತನ್ನೇ ಬದಲಾಯಿಸುವ ಒಂದು ಉದ್ದೇಶ ಅಗತ್ಯವಿಲ್ಲ, ನಿಮಗೆ ನಿಮ್ಮ ಕರೆಂಟ್ ಬೇಕು ಅಷ್ಟೇ. ಪರಿಸ್ಥಿತಿಯನ್ನು ನೋಡಿ ಮತ್ತು ಏನಾಗುತ್ತದೆ ಎಂದು ನೋಡಿ. ಬಲವಾದ ಮತ್ತು ಒಂದು ಪ್ರಬಲ ಕಾರಣವನ್ನು ಹುಡುಕಿ ಮತ್ತು ನಿಮ್ಮ ಒಟ್ಟು ಮೊತ್ತ ಮಾತ್ರ ಅದಕ್ಕೆ ಸಂಬಂಧಿಸಿದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಲೇ ಇರಿ ಅಷ್ಟೇ. ನಿಮಗೆ ಓದುವಿಕೆಯನ್ನು ಒದಗಿಸುವುದು ನಿಮ್ಮ ಉದ್ದೇಶವಾಗಿರುತ್ತದೆ. ಸಮಸ್ಯೆ ಉದ್ಭವಿಸುತ್ತದೆ, ಆದ್ದರಿಂದ ಈಗ ನಿಮ್ಮ ಉದ್ದೇಶ. ನೀವು ಅಧ್ಯಯನದಲ್ಲಿ ಬಲಶಾಲಿಯಾಗಬೇಕೆಂದು ನಾನು ಸೂಚಿಸುತ್ತೇನೆ. ನನ್ನ ಆರೋಗ್ಯ ಚೆನ್ನಾಗಿಲ್ಲ, ಈಗ ನಾನು ನಿಮ್ಮ ದೇಹವನ್ನು ಸಾಧ್ಯವಾದಷ್ಟು ಯಾವುದೇ ರೀತಿಯಲ್ಲಿ ರಕ್ಷಿಸುವುದು ಪ್ರಸ್ತುತ ಉದ್ದೇಶವಾಗಿದೆ. ನಿರ್ಮಿಸಿ ಅಥವಾ ಈಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ, ಆದ್ದರಿಂದ ನಿಮ್ಮ ಉದ್ದೇಶ ನಿಮ್ಮ ಆದಾಯ ಹೆಚ್ಚಿಸುವ ಮೂಲಕ ಉಳಿತಾಯವನ್ನು ಪ್ರಾರಂಭಿಸಿ. ಹೂಡಿಕೆಗಾಗಿ ಕಲಿಕೆ. ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ. ನೀವು ಬೇಗನೆ ಎದ್ದರೆ ಸಮಸ್ಯೆಗಳು ದೂರವಾಗುತ್ತವೆ. ಮಲಗುವ ಮುನ್ನ ಮುಂದೇನು? ನಾನು ಇದನ್ನು ನಿಮ್ಮ ಉದ್ದೇಶಕ್ಕಾಗಿ ಮಾತ್ರ ಮಾಡುತ್ತಿದ್ದೇನೆ. ಯೋಚಿಸಿ ಮತ್ತು ಸಂಪೂರ್ಣವಾಗಿ ಸನ್ಯಾಸಿ ಮನಸ್ಥಿತಿಯಲ್ಲಿರಿ. ನೀವು ಒಂದೇ ಒಂದು ವಿಷಯದ ಮೇಲೆ ಕೆಲಸ ಮಾಡಿದರೆ, ಹಾಗಾದರೆ ನೀವು ಇತರ ಜನರಿಗಿಂತ ಉತ್ತಮರು. ನೀವು ಮುಂದುವರಿಯಬಹುದು ಸ್ನೇಹಿತರೆ. ನನಗೆ ಮಾಂಕ್ ಮೂಡ್ ಮೇಲೆ ಸಂಪೂರ್ಣ ವಿಶ್ವಾಸವಿದೆ. ವ್ಯಕ್ತಿಯ ಜೀವನ ಎಂತಹದ್ದೇ ಆಗಿರಲಿ, ದಿನಗಳು 3 ತಿಂಗಳುಗಳಲ್ಲಿ, 6 ತಿಂಗಳು ಅಥವಾ 1 ವರ್ಷದಲ್ಲಿ ಅಕ್ಷರಶಃ ಸಂಪೂರ್ಣವಾಗಿ ರೂಪಾಂತರಗೊಳ್ಳುತ್ತದೆ. ಮತ್ತು ಈಗ ಈ ವಿಡಿಯೋ ನಿಮಗೆ ಹೇಗೆ ಇಷ್ಟವಾಯಿತು? ತಡಮಾಡದೆ ಈ ವಿಡಿಯೋ ಲೈಕ್ ಮಾಡಿ. ನಮ್ಮ ಚಾನೆಲ್ನ ಉಳಿದ ವಿಡಿಯೋಗಳನ್ನು ನೋಡಿ. ಇದನ್ನು ನೋಡಿ ಮತ್ತು ಇಷ್ಟವಾದರೆ ಚಂದಾದಾರರಾಗಿ ಅದನ್ನು ಮಾಡಿ ಮತ್ತು ನಮ್ಮ ಚಾನಲ್ ಬೆಳೆಯಲು ಸಹಾಯ ಮಾಡಿ. ನನಗೆ ಬೆಂಬಲ ನೀಡಿ. ಮತ್ತೆ ಭೇಟಿಯಾಗೋಣ. ಆಸಕ್ತಿದಾಯಕ ವಿಡಿಯೋಗೆ ಧನ್ಯವಾದಗಳು. ನೋಡುತ್ತಿದ್ದೇನೆ.